ಯಾವ ಶಾಲೆಯಲ್ಲಿ ಓದಿದ್ದು? ಪ್ರೈಮರಿ ಸ್ಕೂಲ್, ಅಪ್ ಟು 4th ಶಿಕಾರಿಪುರ ಲೈನ್ಸ್ ಸ್ಕೂಲಲ್ಲಿ. ಆಫ್ಟರ್ 5th to 10th ಬೆಂಗಳೂರು ಹತ್ರ ಚೆನ್ನೈನಹಳ್ಳಿ ನಮ್ಮ RSSನ ಸ್ಕೂಲು. ಅಲ್ಲಿ ನಮಗಿನ್ನೂ ಮೆಂಟಲಿ ಫಿಸಿಕಲಿ ಒಂಥರ ಗಟ್ಟಿಯಾದಂಥ ಅಲ್ಲೊಂದು ಟ್ರೈನಿಂಗ್ ಸಿಕ್ತು ಅನ್ನಲಿಕ್ಕೆ ನನಗೆ ಏನೂ ಸಂಕೋಚ ಇಲ್ಲ. ಆಫ್ಟರ್ ದಟ್ ನಾವು PUC ಶಿವಮೊಗ್ಗ ಅಪ್ ಟು ಡಿಗ್ರಿ ಶಿವಮೊಗ್ಗ. ಬಂಗಾರಪ್ಪನವರ ವಿರುದ್ಧವಾಗಿ ಎಲೆಕ್ಷನ್ಗೆ ನಿಲ್ಲಬೇಕಾದಂಥ ಪರಿಸ್ಥಿತಿ ಬಂದಾಗ ಮನೆಯಲ್ಲಿ ಸಜೆಷನ್ಸ್ ಹೇಗಿತ್ತು? ಗೌರವಂತ ಬಂಗಾರಪ್ಪನವರೊಬ್ಬರು ಹಿರಿಯ ಧೀಮಂತ ನಾಯಕರು ಅಂತ ಒಂದು ಲೋಕಸಭಾ ಚುನಾವಣೆ, ನಾವೊಬ್ಬ ಪುರಸಭಾ ಸದಸ್ಯನಿದ್ದಂತವನು, ಇಷ್ಟು ದೊಡ್ಡ ವ್ಯಾಪ್ತಿ ಆಗುತ್ತೆ ನನ್ನ ಕೈಯಲ್ಲಿ ಅನ್ನೋ ಒಂದು ಸವಾಲು ನನ್ನ ಮನಸ್ಸಲ್ಲಿ ಇದ್ದೇ ಇತ್ತು ಸಹಜವಾಗಿ. ಆದರೆ ಜನ ಸುಮಾರು ಮೊದಲನೇ ಚುನಾವಣೆಯಲ್ಲಿ ಸುಮಾರು 55,000 ಅಂತರದಿಂದ ಗೆಲ್ತಾರೆ. ಗೆದ್ದ ಮೇಲೆ ಫೋನ್ ಮಾಡ್ತೀನಿ ಯಡಿಯೂರಪ್ಪನ ತಂದೆಯವರಿಗೆ, ಬೆಂಗಳೂರಲ್ಲಿ ಇರ್ತಾರೆ, ನಿನ್ನ ಗೆಲ್ವಲ್ಲ ಮನೆ ಹೋಗುವಂತಾರೆ. ಜನ ರಾಘವೇಂದ್ರ ಅವ್ರ ಹತ್ರ ಏನನ್ನು ಜಾಸ್ತಿ ಕೇಳ್ಕೊಂಡು ಬರ್ತಾರೆ? ನಿಮ್ಮ ಮೂಲಕವಾಗಿ ಯಾವ ರೀತಿ ಇನ್ಫ್ಲೂಯೆನ್ಸ್ ಮಾಡಿಸ್ತಿರ್ತಾರೆ? ಒಂದು ಇವರು ರಾಜಕೀಯ ಕ್ಷೇತ್ರಕ್ಕೆ ಬಂದಾಗ ನಾನು ಗಮನಿಸಿರೋದಂದರೆ ಜನರ ಒಂದು ಪ್ರೀತಿಯನ್ನು ಗಳಿಸಿದ್ದಾರೆ. ಮಾವನವರಾಗಿರ್ಬೋದು, ನಮ್ಮ ಮನೆಯವರಾಗಿರ್ಬೋದು. ಏಕೆಂದರೆ ಜನರಲ್ಲಿ ಒಂದು ವಿಶ್ವಾಸ ಇದೆ. ಏನು ಯಡಿಯೂರಪ್ಪನವರು ನಮಗೆ ನ್ಯಾಯವನ್ನು ದೊರಕಿಸ್ಕೊಟ್ಟಿದ್ದಾರೆ, ಅದನ್ನು ನಮ್ಮ ರಾಘವೇಂದ್ರವರು, ನಮ್ಮ MP ಅವರು ಕೂಡ ದೊರಕಿಸ್ಕೊಡ್ತಾರೆ ಅಂತ ಹೇಳಿಬಿಟ್ಟು ಜನರಲ್ಲಿ ಒಂದು ವಿಶ್ವಾಸ ಇದೆ.